ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎ ಮಿನಿ ವ್ಲಾಗ್. ಇವತ್ತು ನಾವು ಬಂದಿರೋದು ಮುರುಡೇಶ್ವರಗೆ. ಮುರುಡೇಶ್ವರ ಟ್ರಿಪ್ ಅಂದರೆ ಟೆಂಪಲ್ ಆ್ಯಂಡ್ ಬೀಚ್ ಅಷ್ಟೇ ಅಲ್ಲ, ಸ್ಕೂಬಾ ಡೈವಿಂಗ್ ಕೂಡ ಟ್ರೈ ಮಾಡಬೇಕು. ಸೊ ಇವತ್ತು ನಾವು ಸ್ಕೂಬಾ ಡೈವಿಂಗ್ಗೆ ಹೋಗ್ತಾ ಇದ್ದೀವಿ. ನೇತ್ರಾಣಿ ಐಲ್ಯಾಂಡಲ್ಲಿ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಜಸ್ಟ್ ಡೈವ್ ಅನ್ನೋ ಕಂಪ್ನಿ ಜೊತೆ ಬುಕ್ ಮಾಡ್ಕೊಂಡಿದ್ವಿ. ಫಸ್ಟ್ ಆಫೀಸ್ಗೆ ಬಂದು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಮ್ಮ ಸ್ಕೂಬಾ ಡೈವಿಂಗ್ ಅರೇಂಜ್ ಮಾಡಿದ್ದು ಜಸ್ಟ್ ಡೈವ್. ಆಫೀಸಿಂದ ಬೇಸಿಕ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ಬೋಟ್ ಹತ್ರ ಬಂದ್ವಿ. ಬೋಟಲ್ಲಿ ಆಲ್ರೆಡಿ ತುಂಬ ಜನ ಇದ್ದರು, ಫುಲ್ ಕ್ರೌಡ್, ಬಟ್ ಅಟ್ಮಾಸ್ಫಿಯರ್ ಮಾತ್ರ ಸೂಪರ್ ಎನರ್ಜೆಟಿಕ್ ಆಗಿತ್ತು. ನೇತ್ರಾಣಿ ಐಲ್ಯಾಂಡ್ಗೆ ಹೋಗಬೇಕಾದ್ರೆ ಸಿ ಜರ್ನಿ ಇಟ್ಸೆಲ್ಫ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮುರುಡೇಶ್ವರ ಬೀಚಿಂದ ನೇತ್ರಾಣಿ ಐಲ್ಯಾಂಡ್ಗೆ ಸುಮಾರು 19 ಕಿಲೋಮೀಟರ್ ಆಗ್ಬೋದು. ಬೋಟ್ನಲ್ಲಿ ಹೋಗೋಕ್ಕೆ ಯೂಶಲಿ ಅರೌಂಡ್ 1 ಅವರ್ ಟೈಮ್ ತಗೊಳುತ್ತೆ. ಜರ್ನಿ ಸ್ಟಾರ್ಟ್ ಆದಮೇಲೆ ಕ್ರೂ ಮೆಂಬರ್ಸ್ ನಮಗೆ ಡೈವಿಂಗ್ ಬಗ್ಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು. ಇಕ್ವಿಪ್ಮೆಂಟ್ ಎಲ್ಲ ಹೇಗೆ ಯೂಸ್ ಮಾಡಬೇಕು, ನೀರೊಳಗೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದರು. ಒಂದು ಕಡೆ ವೇವ್ಸ್, ಇನ್ನೊಂದು ಕಡೆ ಎಂಡ್ಲೆಸ್ ಓಷನ್. ಕ್ಯಾಮ್ರಾದಲ್ಲಿ ಎಷ್ಟೇ ಬ್ಯೂಟಿಫುಲ್ ಆಗಿ ಕಂಡ್ರು ಲೈವ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫೈನಲಿ ನೇತ್ರಾಣಿ ಐಲ್ಯಾಂಡ್ ರೀಚ್ ಆದ್ವಿ. ಇಲ್ಲಿ ಡೈವಿಂಗ್ಗೆ ಪ್ರಿಪೇರ್ ಆಗೋಕ್ಕೆ ಇಕ್ವಿಪ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫಸ್ಟ್ ಟೈಮ್ ಸ್ಕೂಬಾ ಡೈವಿಂಗ್ ಅಂದರೆ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ, ಬಟ್ ಇನ್ಸ್ಟ್ರಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬಂತು. ಲೈಫ್ ಜಾಕೆಟ್ಸ್, ಮಾಸ್ಕ್, ಆಕ್ಸಿಜನ್ ಟ್ಯಾಂಕ್ ಎಲ್ಲ ರೆಡಿ. ಆ್ಯಂಡ್ ಫೈನಲಿ ಟೈಮ್ ಫಾರ್ ದ ಆ್ಯಕ್ಚುಯಲ್ ಡೈವ್. ನೀರೊಳಗೆ ಹೋಗ್ತಾ ಇದ್ದಂಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಥರನೇ ಫೀಲ್ ಆಯಿತು. ಕೆಳಗೆ ಕಲರ್ಫುಲ್ ಫಿಶಸ್, ಕೋರಲ್ಸ್ ಆ್ಯಂಡ್ ಸರೌಂಡಿಂಗಲ್ಲಿ ಫುಲ್ ಬ್ಲೂ ವಾಟರ್. ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಟ್ರೈ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಬಂದಿದ್ದು ನಮ್ಮ ಅಪ್ಪು ಸರಿಂದ. ಅವರು ಕೂಡ ನೇತ್ರಾಣಿಯಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದರು ಅಂತ ಗೊತ್ತಾದ ಮೇಲೇ ನನಗೂ ಒಂದು ಸಲ ಅಂಡರ್ ವಾಟರ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಬಂದಿತ್ತು. ಸೊ ಫೈನಲಿ ಇವತ್ತು ಆ ಡ್ರೀಮ್ನ ರಿಯಾಲಿಟಿ ಮಾಡೋಕ್ಕೆ ನೀರೊಳಗೆ ಡೈವ್ ಮಾಡಿದ್ದೀನಿ. ಹಾನೆಸ್ಟ್ಲಿ ಸ್ಕೂಬಾ ಡೈವಿಂಗ್ ಅಂದರೆ ವೀಡಿಯೋಸಲ್ಲಿ ನೋಡೋದು ಬೇರೆ, ಬಟ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಡೈವಿಂಗ್ ಕಂಪ್ಲೀಟ್ ಆದಮೇಲೆ ಮತ್ತೆ ಬೋಟ್ನಲ್ಲಿ ಮುರುಡೇಶ್ವರ ಕಡೆಗೆ ರಿಟರ್ನ್ ಆದ್ವಿ. ಈ ಎಕ್ಸ್ಪೀರಿಯನ್ಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಪಯಣ ಟ್ರಾವೆಲ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಿಪ್ನಲ್ಲಿ ಸಿಗೋಣ. ಥ್ಯಾಂಕ್ ಯು.